ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಅಬ್ಬರದ ಮಾತು ಸದನದಲ್ಲಿ ಸದ್ದು, ಪಂಚಿಂಗ್ ಡೈಲಾಗ್ಗಳ ಮೂಲಕ ಸುದ್ದಿಯಾಗೋ ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಪ್ರಚಾರದಲ್ಲಿ ತೊಡಗಿರೋ ಅವರು ಮಾತಿನ ಮಧ್ಯೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಹೆಸರನ್ನ ತೆಗೆದುಕೊಂಡರು. ಈ ವೇಳೆ ಅವರು ನೀಡಿದ ಹೇಳಿಕೆ ತಪ್ಪಾಗಿದ್ದು ಭಾರಿ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಅಲ್ಲದೆ ಬಿಜೆಪಿಯ ಇಬ್ಬರು ಪ್ರಮುಖ ನಾಯಕರನ್ನ ಕೋತಿ ಅಂತ ಅವರು ಕರೆದಿರೋದು ಕೂಡ ಕಿಡಿ ಹೊತ್ತಿಸಿದೆ. ಇದರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಅವರು ಮಾತಾಡ್ತಾ ಹೋಗ್ತಾರೆ. ಹಾಗಿದ್ರೆ ಏನಿದು ತಪ್ಪಾದ ಹೇಳಿಕೆ? ಪ್ರದೀಪ್ ಈಶ್ವರ್ ಅಬ್ಬರದ ಭಾಷಣ ಹೇಗಿತ್ತು ಅನ್ನೋದರ ಡೀಟೇಲ್ಸ್ ಕೊಡ್ತೀನಿ. ಮಿನಿಟ್ ಮೇಡ್ ಚಾನಲ್ ಅನ್ನ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸದ್ಯ ದಾವಣಗೆರೆಯಲ್ಲಿ ಟಿಕೆಟ್ ವಿಚಾರದಲ್ಲಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ವಿರುದ್ಧ ಮುನಿಸಿಕೊಂಡಿದೆ. ಕಾಂಗ್ರೆಸ್ ಅನ್ನ ಸೋಲಿಸೋ ಸಲುವಾಗಿ ಬಿಜೆಪಿಗೆ ಬೇಕಾದರೂ ಬೆಂಬಲ ಕೊಡೋದಕ್ಕೆ ಸಿದ್ಧವಾಗಿದೆ ಅನ್ನೋ ಸುದ್ದಿಗಳು ಕೂಡ ನೋಡ್ತಾನೆ ಇದ್ದೀರಾ. ಈ ಹೊತ್ತಲ್ಲಿ ಮುಸ್ಲಿಮರನ್ನ ಸಮಾಧಾನ ಪಡಿಸಿ ವೋಟ್ ಪಡೆಯೋದು ಕಾಂಗ್ರೆಸ್ಗೆ ಅನಿವಾರ್ಯವಾಗಿದೆ. ಈ ಹಿನ್ನೆಲೆ ಚುನಾವಣಾ ಅಖಾಡಕ್ಕೆ ಇಳಿದಿದ್ದ ಪ್ರದೀಪ್ ಈಶ್ವರ್ ಸಮುದಾಯದ ಬಗ್ಗೆ ಪ್ರೀತಿಯ ಮಾತುಗಳನ್ನ ಆಡ್ತಾ ಇರ್ತಾರೆ. ಸಡನ್ ಆಗಿ ಡಾಕ್ಟರ್ ಅಬ್ದುಲ್ ಕಲಾಂರನ್ನ ಪ್ರೆಸಿಡೆಂಟ್ ಮಾಡಿದ್ದು ಕಾಂಗ್ರೆಸ್ ಅಂತ ಹೇಳಿಬಿಡ್ತಾರೆ. ಇದೇ ಈಗ ದೊಡ್ಡ ಮಟ್ಟದ ಚರ್ಚೆಗೆ ದಾರಿ ಮಾಡಿ ಕೊಡ್ತಾ ಇರೋದು. ಯಾಕಂದ್ರೆ ಡಾಕ್ಟರ್ ಅಬ್ದುಲ್ ಕಲಾಂರನ್ನ ಪ್ರೆಸಿಡೆಂಟ್ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದು ಬಿಜೆಪಿ, ಅರ್ಥಾತ್ ಎನ್ಡಿಎ ಸರ್ಕಾರ. ಆದ್ರಿಂದ ಈ ಮಾತಿಗೆ ಬಿಜೆಪಿ ಆಕ್ಷೇಪವನ್ನ ಹೊರಡಿಸ್ತಾ ಇದೆ. ಇನ್ನು ಇದರ ಜೊತೆಗೆ ಬಿಜಾಪುರದ ಒಂದು ಕೋತಿ ಹಾಗೂ ಮೈಸೂರಿನ ಒಂದು ಕೋತಿ ಅಂತ ಅವರು ಹೇಳಿದ್ದು ಕೂಡ ಭಾರಿ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಈ ಹಿಂದೆ ಬಿಜೆಪಿಯ ಕೆಲ ನಾಯಕರ ಜೊತೆಗೆ ಪ್ರದೀಪ್ ಈಶ್ವರ್ ಮಾತಿನ ಚಕಮಕಿಯನ್ನ ನಡೆಸಿದ್ರು. ಹಲವು ದಿನಗಳ ಕಾಲ ವಾಕ್ ಸಮರ ಮುಂದುವರೆದಿತ್ತು. ಅದನ್ನೇ ಈಗ ಮತ್ತೆ ನೆನಪಿಸಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಇದರ ಜೊತೆಗೆ ಇನ್ನೂ ಒಂದಷ್ಟು ವಿಚಾರಗಳನ್ನ ಹೇಳಿ ಮತ ಯಾಚನೆ ಮಾಡ್ತಾರೆ. ಟಿಕೆಟ್ ವಿಚಾರ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಅಸ್ತಿತ್ವಕ್ಕೆ ಧಕ್ಕೆ ತಂದುಕೊಳ್ಬೇಡಿ. ಮೈನಾರಿಟಿ ಹಿತವನ್ನ ಕಾಂಗ್ರೆಸ್ ಮಾತ್ರ ರಕ್ಷಿಸೋದಕ್ಕೆ ಸಾಧ್ಯ. ಎಷ್ಟೇ ಚಿಕ್ಕ ಪುಟ್ಟ ಅಸಮಾಧಾನಗಳು ಇರ್ಬೋದು, ಬಿಜೆಪಿ ಅಯೋಗ್ಯರಿಗೆ, ಬಿಜೆಪಿ ಮುಟ್ಟಾಳರಿಗೆ ವೋಟ್ ಹಾಕಬೇಡಿ. ನಿಮ್ಮ ಕುಟುಂಬದ ಬಗ್ಗೆ ಪ್ರಶ್ನೆ ಮಾಡಿದವರು ಬಿಜೆಪಿಯವರು, ನಿಮ್ಮ ದೇಶಭಕ್ತಿಯನ್ನ ಪ್ರಶ್ನೆ ಮಾಡಿದವರು ಬಿಜೆಪಿಯವರು, ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳ ಬಗ್ಗೆ ಕೇವಲವಾಗಿ ಮಾತನಾಡಿದವರು ಬಿಜೆಪಿಯವರು. ಇವತ್ತು ನೀವು ಯಾವುದೋ ಅಸಮಾಧಾನಕ್ಕೆ ಬಿಜೆಪಿಗೆ ವೋಟ್ ಹಾಕಿದ್ರೆ ನಿಜವಾಗಿಯೂ ನಿಮ್ಮ ಅಸ್ತಿತ್ವಕ್ಕೆ ಸಮಸ್ಯೆ ಆಗುತ್ತೆ. ನನಗೆ 100% ಭರವಸೆ ಇದ್ದು ಉಪಚುನಾವಣೆಯಲ್ಲಿ ಸಮರ್ಥ ಗೆಲುವು ಸಾಧಿಸುತ್ತಾರೆ. ಶಾಮನೂರು ಶಿವಶಂಕರಪ್ಪರ ವಂಶದ ಕುಡಿ ಒಂದು ಹೊಸ ಜನರೇಷನ್ ರಾಜಕೀಯಕ್ಕೆ ಬರ್ತಾ ಇದೆ. ಜನರು ಖಂಡಿತವಾಗಿಯೂ ಆಶೀರ್ವದಿಸುತ್ತಾರೆ ಅಂತ ನನಗೆ ನಂಬಿಕೆ ಇದೆ. ದಾವಣಗೆರೆ ದಕ್ಷಿಣ ಬಿಜೆಪಿ ಅಭ್ಯರ್ಥಿಗೂ ಕುಟುಂಬ ಹಿನ್ನೆಲೆ ಇದೆ. ಅವರ ತಂದೆಯೂ ಕೂಡ ಜೆಡಿಎಸ್ ಪಕ್ಷದ ಮೂಲಕ ರಾಜಕಾರಣದಲ್ಲಿ ಇದ್ದವರೇ. ಸಮರ್ಥ ವೈಯಕ್ತಿಕವಾಗಿ ಸಾಮರ್ಥ್ಯ ಹೊಂದಿದ್ದಾರೆ, ಅರ್ಹರಿದ್ದಾರೆ. ಹೈಕಮಾಂಡ್ ಇವತ್ತು ಮುಸ್ಲಿಂ ಬಾಂಧವರಿಗೆ ಕೊಟ್ಟಿದ್ರು, ನಾವೆಲ್ಲರೂ ಗೆಲ್ಸ್ಕೊಂಡೇ ಬರ್ತಿದ್ವಿ. ಇವತ್ತು ಆ ಹುಡುಗನಿಗೆ ಹೈಕಮಾಂಡ್ ಟಿಕೆಟ್ ಕೊಟ್ಟಿದ್ದಾರೆ, ಆದ್ರಿಂದ ಎಲ್ಲರೂ ಸೇರಿ ಗೆಲ್ಲಿಸ್ತಾರೆ. ನಾನು ಹಿಂದೂನೇ, ನನ್ನ ಎದೆಯನ್ನ ಸಿಡಿದ್ರೆ ಶ್ರೀರಾಮನು ಇದ್ದಾನೆ, ಸಿದ್ದರಾಮನು ಇದ್ದಾನೆ. ಬಿಜೆಪಿಯವರು ಸುಮ್ಮನೆ ಯುವಕರನ್ನ ಪ್ರಚೋದನೆ ಮಾಡ್ತಾರೆ. ನಾಳೆ ಹೆಚ್ಚು ಕಡಿಮೆ ಕೇಸ್ ಹಾಕಿಸ್ಕೊಂಡ್ರೆ ಹೆಂಡತಿ ಮಕ್ಕಳು ಬಂದು ಬೇಲ್ ಕೊಡೋಕೆ ಶ್ಯೂರಿಟಿಗೆ ಬರ್ತಾರೆ. ಅಲ್ಲಿ ವಿಜೇಂದ್ರನು ಬರೋದಿಲ್ಲ, ಯಡಿಯೂರಪ್ಪ ಸಾಹೇಬ್ರು ಬರೋದಿಲ್ಲ, ಯಾರೂ ಬರೋದಿಲ್ಲ. ದಯವಿಟ್ಟು ಯೋಚನೆ ಮಾಡಿ ಅಂತ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಆದ್ರೆ ಇನ್ನೊಂದು ದಿಕ್ಕಲ್ಲಿ ದಾವಣಗೆರೆ ಅಖಾಡ ಹೇಗಿದೆ ಅಂತ ನೋಡಿದ್ರೆ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿರೋದು ದಟ್ಟವಾಗಿ ಕಾಣಿಸ್ತಾ ಇದೆ. ಸಮುದಾಯದ ಪ್ರಮುಖರೆಲ್ಲ ಮಾಧ್ಯಮಗಳ ಮುಂದೆ ಬಂದು ಈ ಬಾರಿ ಕಾಂಗ್ರೆಸ್ ಅನ್ನ ಸೋಲಿಸೋದೇ ನಮ್ಮ ಗುರಿ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗೆ ಹಿಂದೂಗಳ ವೋಟ್ ದೊಡ್ಡ ಮಟ್ಟದಲ್ಲಿ ಸಿಕ್ಕರೆ ಮಾತ್ರ ಗೆಲುವು ಅನ್ನೋ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ. ಅಂತಿಮವಾಗಿ ಯಾರು ಯಾರಿಗೆ ಸಪೋರ್ಟ್ ಮಾಡಿದ್ರು, ದಾವಣಗೆರೆಯಲ್ಲಿ ಯಾರ ಪ್ರಭಾವ ಗಾಢವಾಗಿದೆ ಅನ್ನೋದಕ್ಕೆ ರಿಸಲ್ಟ್ ದಿನವೇ ಉತ್ತರ ಸಿಗೋದು. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.